ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಆತ್ಮೀಯ ಶಿಕ್ಷಕರು ಹಾಗೂ ಸ್ನೇಹಿತರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಹಾಗೂ ಇದೇ ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇರ್ತಕ್ಕಂತಹ ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಗೊತ್ತಿರ್ತಕ್ಕಂತಹ ನಿಮ್ಮ ಸ್ನೇಹಿತರಿಗೂ ಸಹ ಲರ್ನ್ ಈಸಿಲಿ ಚಾನಲ್ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತ ಹೇಳ್ತಾ 8ನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ರೈನ್ಬೋ ವರ್ಕ್ ಬುಕ್ ವಿತ್ ಆಕ್ಟಿವಿಟೀಸ್ನ ಯೂನಿಟ್ ನಂಬರ್ 1 ಕೀ ಸೊಲ್ಯೂಷನ್ಸ್ ಈ ವಿಡಿಯೋದಲ್ಲಿ ನಿಮಗಾಗಿ. 8ನೇ ತರಗತಿಯ ಇಂಗ್ಲೀಷ್ ವರ್ಕ್ ಬುಕ್ ರೈನ್ಬೋ ಯೂನಿಟ್ ನಂಬರ್ 1 ಲಿಸನಿಂಗ್ ಆಕ್ಟಿವಿಟಿ. ಇಲ್ಲಿ ಮೊದಲಿಗೆ ನೋಡೋದಾದರೆ ಲಿಸನಿಂಗ್ ಆಕ್ಟಿವಿಟಿಯಲ್ಲಿ ಲಿಸನ್ ಆ್ಯಂಡ್ ರೆಸ್ಪಾಂಡ್ನಲ್ಲಿ ಪೊಯಮ್ ಇದೆ, ಕೋಟ್ ಆಫ್ ಮೆನಿ ಕಲರ್ಸ್. ಈ ಪೊಯಮನ್ನು ಟೀಚರ್ಸ್ ಓದ್ತಾರೆ. ನಂತರ ಈ ಒಂದು ಕೆಳಗೆ ನೀಡಿರ್ತಕ್ಕಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಅಲ್ಲೇ ಬ್ರಾಕೆಟಲ್ಲಿ ಆನ್ಸರ್ಸನ್ನು ನೀಡಿರುತ್ತೆ. ಇಟ್ ವಾಸ್ ಎ ಕೋಟ್ ಆಫ್ ಮೆನಿ ಕಲರ್ಸ್. ಹರ್ ಮದರ್ ಮೇಡ್ ಇಟ್ ಫಾರ್ ಹರ್. ಇಟ್ ವಾಸ್ ಮೇಡ್ ಫ್ರಮ್ ರ್ಯಾಗ್ಸ್. ದೇ ಹ್ಯಾಡ್ ನೋ ಮನಿ ಯೆಟ್ ಶಿ ಓರ್ ಇಟ್ ಪ್ರೌಡ್ಲಿ. ಶಿ ಫೆಲ್ಟ್ ವೆರಿ ರಿಚ್ ಇನ್ ದಟ್ ಕೋಟ್. ರೈಟ್ ದಿ ಆಪೋಸಿಟ್ ವರ್ಡ್ ಫಾರ್ ರಿಚ್ ಈಸ್ ಪೋರ್. ನಂತರ ಲಿಸನ್ ಆ್ಯಂಡ್ ರೈಟ್ ಅಂತಕ್ಕಂತಹ ಆಕ್ಟಿವಿಟಿ ಇದೆ. ಇಲ್ಲಿ ಟೀಚರ್ ಮತ್ತೆ ಆ ಒಂದು ರೈಮನ್ನು ಓದ್ತಾರೆ. ಮಕ್ಕಳು ಸಹ ಆ ರೈಮನ್ನು ಚೆನ್ನಾಗಿ ರಿಪೀಟ್ ಮಾಡಬೇಕಾಗತ್ತೆ. ಇದಾದ ನಂತರ ಆ ರೈಮ್ ಬಾಯ್ಸ್ ವಾಟ್ ಆರ್ ಲಿಟಲ್ ಬಾಯ್ಸ್ ಮೇಡ್ ಆಫ್ ಅಂತಕ್ಕಂತಹ ರೈಮ್ ಇದೆ. ಆ ರೈಮನ್ನು ರಿಪೀಟ್ ಮಾಡಿದ ನಂತರ ಕೆಳಗೆ ಕೊಟ್ಟಿರ್ತಕ್ಕಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನೆಲ್ಲ ತುಂಬಬೇಕಾಗತ್ತೆ. ವಿಚ್ ಅನಿಮಲ್ಸ್ ಆರ್ ಮೆನ್ಷನ್ಡ್ ಇನ್ ದ ಟೆಕ್ಸ್ಟ್ ಅಂತಿದೆ. ಸ್ನೇಲ್ಸ್, ಡಾಗ್ಸ್, ಅದರ ಜೊತೆಗೆ ಬಾಯ್ಸ್ ಆ್ಯಂಡ್ ಗರ್ಲ್ಸು ಸಹ ನೀಡಿರ್ತಾರೆ. ಲಿಸನ್ ದ ರೈಮ್ ಆ್ಯಂಡ್ ಕೇರ್ಫುಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬಾಯ್ಸ್ ಆರ್ ಮೇಡ್ ಆಫ್ ಸ್ಟಿಕ್ಸ್, nails ಆ್ಯಂಡ್ ಡಾಗ್ ಟೇಲ್ಸ್. ಗರ್ಲ್ಸ್ ಆರ್ ಮೇಡ್ ಆಫ್ ಶುಗರ್, ಸ್ಪೈಸ್ ಆ್ಯಂಡ್ ನೈಸ್. Identify the rhyming words in the line 3 and 8. Write them. Snails, tails, spice, nice. Write the plural form of dogs. Dog, dogs. Puppy, puppies. Stick, sticks. Next, listen and write the right words. ಇಲ್ಲಿ ಒಂದು ಪ್ಯಾಸೇಜ್ ಇದೆ. ಪ್ಯಾಸೇಜ್ ಅಥವಾ ಸ್ಟೋರಿ, ಈ ಒಂದು ಪ್ಯಾಸೇಜನ್ನು ಓದಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೋಮೋಫೋನ್ಸ್ ಆಗಿರುತ್ತೆ. ಈ ಹೋಮೋಫೋನ್ಸನ್ನು ಸರಿಯಾಗಿ ಬರೀಬೇಕಾಗುತ್ತೆ. ಒನ್ ಡೇ ಆಲ್ ದ ಚಿಲ್ಡ್ರನ್ ವೆಂಟ್ ಟು ಎ ಫೇರ್. FAIR, ಫೇರ್ ಅಂದರೆ ಜಾತ್ರೆ. ದೇರ್, THERE, ದೇರ್ ಅಂದರೆ ಅಲ್ಲಿ. ದೇ ಸಾ ಎ ಡಿಯರ್, ಡಿಯರ್ ಅಂದರೆ ಜಿಂಕೆ. ವಿತ್ ಎ ಮ್ಯಾನ್. ಇಟ್ ವಾಸ್ ಫೇರ್, ಅದು ನೋಡೋದಕ್ಕೆ ತುಂಬ ಸುಂದರವಾಗಿತ್ತು. ಬಟ್ ಲುಕ್ಡ್ ಎ ಬಿಟ್ ಟಯರ್ಡ್. ದ ಮ್ಯಾನ್ ನ್ಯೂ, KNEW, ನ್ಯೂ that it needed some rest, SOME, some rest. So he had decided to end the show and give some, 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 ಸ್ವಲ್ಪ rest to is deer, DER, deer, 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 DER, deer ಅಂದಾಗ ಪ್ರೀತಿಯ, DER, deer ಅಂದರೆ ಜಿಂಕೆ. ನಂತರ listen to these words. Write another word for each which sounds almost same. One example done for you. Price, price. Buy, buy. Piece, piece. Board, board. Here, here. Tail, tail. ನಂತರ ಲಿಸನ್ ಆ್ಯಂಡ್ ಮ್ಯಾಚ್ ಕೊಟ್ಟಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ಕೇಳಿಸ್ಕೊಂಡು ಅವುಗಳನ್ನೆಲ್ಲ ಮ್ಯಾಚ್ ಮಾಡಬೇಕು. ಒನ್, ಒನ್. ರೀಡ್, ರೆಡ್. ಸೀನ್, ಸೀನ್. ನನ್, ನನ್. ರೈನ್, ರೈನ್. ಪೇನ್, ಪೇನ್. ಸೈಡ್, ಸೈಡ್. ಸೈಟ್, ಸೈಟ್. ಇವೆಲ್ಲವುಗಳನ್ನು ಗೆರೆ ಹಿಡಿದು ಮ್ಯಾಚ್ ಮಾಡಬೇಕಾಗುತ್ತೆ. ನಂತರ ಸ್ಪೀಕಿಂಗ್ಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫನ್ನು ನೀಡಿದೆ. ಆ ಒಂದು ಫೆಸ್ಟಿವಲ್ಸ್ ಬಗ್ಗೆ ಪ್ಯಾರಾಗ್ರಾಫನ್ನು ಮಾಡಿ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಬಾಕ್ಸಲ್ಲಿ ಆ ಫೆಸ್ಟಿವಲ್ಸ್ಗೆ ಸಂಬಂಧಿಸಿದ ಚಿತ್ರಗಳನ್ನು ಕಲೆಕ್ಟ್ ಮಾಡಿ ಅಂಟಿಸಬೇಕಾಗುತ್ತೆ. ದೀಪಾವಳಿ ಕೊಟ್ಟಿದ್ದಾರೆ, ನೀವು ಕ್ರಿಸ್ಮಸ್, ರಂಜಾನ್ ಅಥವಾ ಯುಗಾದಿ ಅಥವಾ ಸಂಕ್ರಾಂತಿ ಈ ರೀತಿ ಫೆಸ್ಟಿವಲ್ಸನ್ನು ಒಂದು ಪಿಕ್ಚರ್ಸನ್ನು ಕಟ್ ಮಾಡಿ ಇಲ್ಲಿ ತುಂಬಬೇಕಾಗುತ್ತೆ, ಪೇಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಡಿಸ್ಕಷನ್. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಕಂಪ್ಲೀಟ್ ದಿ ಪ್ರಾವರ್ಬ್ಸ್ ಯೂಸಿಂಗ್ ದಿ ಕ್ಲೂಸ್ ಗಿವನ್ ಇನ್ ದ ಬ್ರಾಕೆಟ್. ಒನ್ ಇಸ್ ಡನ್ ಫಾರ್ ಯು. ಕೊಟ್ಟಿರ್ತಕ್ಕಂಥ ಬ್ರಾಕೆಟ್ನಲ್ಲಿರ್ತಕ್ಕಂತಹ ಒಂದು ಪ್ರಾವರ್ಬ್ಸ್, ಗಾದೆ ಮಾತುಗಳನ್ನು ತುಂಬಬೇಕಾಗುತ್ತೆ. ಎ ಬಾರ್ಕಿಂಗ್ ಡಾಗ್ ನೆವರ್ ಬೈಟ್ಸ್. ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ಡೀಡ್. ಎ ಗುಡ್ ಬಿಗಿನಿಂಗ್ ಹ್ಯಾಸ್ ಗುಡ್ ಎಂಡಿಂಗ್. ಎ ಪೆನ್ನಿ ಈಸ್ ಸೇವ್ಡ್, ಪೆನ್ನಿ ಗೇನ್ಡ್. ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್. ನಂತರ ಆಸ್ ಯು ಸೋ ಯು ರೀಪ್. ಬರ್ಡ್ಸ್ ಆಫ್ ಫೆದರ್ ಫ್ಲಾಕ್ ಟುಗೆದರ್.
ನಂತರ ರಿಡಲ್ಸನ್ನು ಕೊಟ್ಟಿದೆ, ಒಗಟು ಒಂದು ರಿಡಲ್ಸನ್ನು ನೀಡಲಾಗಿದೆ, ಒಗಟುಗಳು, ಅವುಗಳನ್ನು ಇಲ್ಲಿ ತುಂಬಬೇಕಾಗತ್ತೆ. ಮೊದಲನೇದು, ಇಟ್ ಈಸ್ ಕಿಕ್ಡ್ ಮೆನಿ ಟೈಮ್ಸ್ ಬಟ್ ನೆವರ್ ಕ್ರೈಸ್. ಫುಟ್ಬಾಲ್. ಇಟ್ ಈಸ್ ಟೇಬಲ್ ಬಟ್ ಯು ಕೆನಾಟ್ ಈಟ್ ಇಟ್. ವೆಜಿಟೇಬಲ್. ಇಟ್ ಟೇಕ್ಸ್ ಮೆನಿ ಎ ನಾಕ್ ಬಟ್ ನೆವರ್ ಕ್ರೈಸ್. ಡೋರ್. It falls in drops and torrents but never gets hurt. Rain. It goes around the world but always stays in a corner. Slippers. It has trunk but never packs it. Elephant. It has a head and tail. It spins but has no eyes and ears. Coin. ನಂತರ fill in the blanks ಬಂದು ಆರ್ಟಿಕಲ್ಸ್ ಬಗ್ಗೆ ಇದೆ. Once there was an old king in Vijayanagara. The king had a beautiful daughter. Many princes wanted to marry the princess. The handsome prince got married. ಇನ್ನು ಮುಂದಿನ ಆಕ್ಟಿವಿಟಿಯಲ್ಲಿ ಇಲ್ಲಿ ಒಂದು ಪ್ರಾಜೆಕ್ಟ್ ವರ್ಕನ್ನು ನೀಡಲಾಗಿದೆ. ಇದನ್ನು ನೀವೇ ಒಂದು ಎಸ್ ಆರ್ ನೋವನ್ನು ಅಥವಾ ನಾಟ್ ಶ್ಯೂರನ್ನು ಟಿಕ್ ಮಾಡಬೇಕಾಗುತ್ತೆ ಮಕ್ಕಳು. ಇದಾದ ನಂತರ ಇಲ್ಲಿ ವೊಕ್ಯಾಬ್ಲರಿ ಬಗ್ಗೆ ನೀಡಿರ್ತಾರೆ. ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿರ್ತಕ್ಕಂತಹ ಪದಗಳನ್ನು ಆಯಾ ಗುಂಪಿಗೆ ಸೇರಿಸಬೇಕು. ಸ್ಕೂಲ್ಗೆ ಅಲ್ಲಿ ಎಕ್ಸಾಂಪಲ್ ನೀಡಲಾಗಿದೆ, ಲೈಬ್ರರಿ, ಪ್ಲೇ ಗ್ರೌಂಡ್, ಬುಕ್ಸ್, ಕ್ಲಾಸ್ ರೂಮ್ಸ್. ಹಾಗೆ ಏರ್ಪೋರ್ಟಲ್ಲಿ ಬರ್ತಕ್ಕಂಥ ಪದಗಳು ಏರೋಪ್ಲೇನ್, ಟೇಕಾಫ್, ಪಾಸ್ಪೋರ್ಟ್, ರನ್ವೇ. ಇನ್ನು ರೈಲ್ವೆ ಸ್ಟೇಷನ್ಗೆ ಟ್ರೈನ್ಸ್, ವೆಂಡರ್ಸ್, ಪ್ಲಾಟ್ಫಾರ್ಮ್ಸ್, ಪೋರ್ಟರ್ಸ್. ನಂತರ ಜಿಯೋಗ್ರಫಿಗೆ ಬಂದಾಗ ಫಾರೆಸ್ಟ್, ರಿವರ್ಸ್, ಮೌಂಟೇನ್, ಟ್ರೀಸ್, ಈ ರೀತಿ. ನಂತರ ಕಿಚನ್ಗೆ ಬಂದಾಗ ಮೈಕ್ರೋವೇವ್, ಗ್ಯಾಸ್ ಸ್ಟವ್, ಕುಕ್ಕರ್ಸ್, ಕಪ್ಸ್. ಕ್ರಿಕೆಟ್ಗೆ ಬಂದಾಗ ರನ್ಸ್, ಅಂಪೈರ್, ಪ್ಲೇ ಗ್ರೌಂಡ್, ಸ್ಪಿನ್. ಇನ್ನು ಹಾಸ್ಪಿಟಲ್ಗೆ ಬಂದಾಗ ವೀಲ್ ಚೇರ್, ಪೇಷಂಟ್ಸ್, ಆಂಬುಲೆನ್ಸ್, ಮೆಡಿಸಿನ್ಸ್. ಇನ್ನು ಸ್ಟೇಷನರಿಗೆ ಬಂದಾಗ ಪೆನ್ಸ್, ಪೆನ್ಸಿಲ್ಸ್, ನೋಟ್ಬುಕ್ಸ್, ಬುಕ್ಸ್, ಈ ರೀತಿ. ನಂತರ ಕಾಂಪೌಂಡ್ ವರ್ಡ್ಸನ್ನು ಬರೀತಕ್ಕಂಥದ್ದು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾಗುತ್ತೆ. ರೈನ್, ರೈನ್ ಕೋಟ್ಸ್. ಸ್ಟೋರಿ, ಸ್ಟೋರಿ ಬುಕ್. ಪೇಪರ್, ಪೇಪರ್ ಬೋಟ್. ಪ್ಲೇ, ಪ್ಲೇ ಗ್ರೌಂಡ್. ಬ್ಯಾಸ್ಕೆಟ್, ಬ್ಯಾಸ್ಕೆಟ್ ಬಾಲ್. ಕಪ್, ಕಬೋರ್ಡ್ಸ್. ಇದಾದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕಾಲಮ್ ಸಿ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡ್ಯೂರಿಂಗ್ ರೈನಿ ಸೀಸನ್ ಪೀಪಲ್ ಟೇಕ್ ಔಟ್ ಅಂಬ್ರೆಲಾಸ್ ಆ್ಯಂಡ್ ರೈನ್ ಕೋಟ್ಸ್ ಫ್ರಮ್ ದೇರ್ ಕಬೋರ್ಡ್. ಚಿಲ್ಡ್ರನ್ ಲವ್ ರೈನಿ ಸೀಸನ್. ದೇ ಮೇಕ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ದೇ ಮೇಕ್ ಪೇಪರ್ ಬೋಟ್ ಆ್ಯಂಡ್ ಫ್ಲೋಟ್ them on puddles. They stay inside the house and read a story book. They miss playing basketball in the playground. ಇಲ್ಲಿ ಉತ್ತರಗಳನ್ನು ಅಲ್ಲಿ ಬರೆದಿಲ್ಲ, ಅದನ್ನು ಹೇಳ್ತಾ ಇದ್ದೇನೆ. ಅವುಗಳನ್ನು ನೀವು ಸರಿಯಾಗಿ ಕೇಳಿಸಿ ಬರ್ಕೋಬೇಕಾಗುತ್ತೆ. ನಂತರ ಕೊಟ್ಟಿರ್ತಕ್ಕಂತಹ ಒಂದು ಗ್ರೂಪ್ನಲ್ಲಿರ್ತಕ್ಕಂಥ ಪದಗಳಿಗೆ ನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬನ್ನು ಬರೀಬೇಕು. ಗ್ಲೋರಿ, ಗ್ಲೋರಿ, ಗ್ಲೋರಿಯಸ್, ಗ್ಲೋರಿಯಸ್ಲಿ. Description, describe, descriptive, descriptively. Success, succeed, successful, successfully. Consideration, consider, considerable, considerably. Ease, easy, easily. Energy, energize, energetic, energetically. Horror, horrify, horrible, horribly. Attendance, attend, attentive, attentively. Practice, practice, practiced, practically. ಇಂಟ್ರೆಸ್ಟ್, ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗಲಿ. ಈ ರೀತಿ ಇವುಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಂತರ ಕೊಟ್ಟಿರ್ತಕ್ಕಂತಹ ಒಂದು ಬಬಲಲ್ಲಿರ್ತಕ್ಕಂಥ ಪದಗಳನ್ನು ಬಳಸಿ ಈ ಒಂದು ಪ್ಯಾಸೇಜನ್ನು ಕಂಪ್ಲೀಟ್ ಮಾಡಬೇಕು. ಆಲ್ ಸಕ್ಸಸ್ಫುಲ್ ಪೀಪಲ್ ಅಟ್ರಿಬ್ಯೂಟ್ ದೇರ್ ಸಕ್ಸಸ್ ಟು ಹಾರ್ಡ್ ವರ್ಕ್. ಟೇಕ್ ಫಾರ್ ಎಕ್ಸಾಂಪಲ್ ಫಾರ್ಮರ್ ಇಂಡಿಯನ್ ಪ್ರೆಸಿಡೆಂಟ್ ಡಾಕ್ಟರ್ Abdul Kalam. He worked as a newspaper boy to earn some income. In fact, you may have came across many such luminaries in your life. So it is truly said that work is worship. ಇದಾದ ನಂತರ ಒಂದು ವರ್ಡ್ ಗ್ರಿಡನ್ನು ಕೊಟ್ಟಿದೆ. ಆ ವರ್ಡ್ ಗ್ರಿಡ್ಡಲ್ಲಿರ್ತಕ್ಕಂಥ ಪದಗಳನ್ನು ನಾವು ಗುರುತಿಸಬೇಕಾಗತ್ತೆ. ಜಲಸಿ, ಹಿಟ್, ನ್ಯೂ, ಟ್ರೂತ್, ಆಯಿತಾ. ಅದಾದಮೇಲೆ ಪೀಸ್, ಸಕ್ಸಸ್. ಅದಾದ ನಂತರ ಈ ಕಡೆ ಬಿಲೀಫ್, ಅಡ್ಮಿರೇಷನ್, ಲೈ, ಈ ರೀತಿ ಪದಗಳಿದೆ. ಅವುಗಳನ್ನೆಲ್ಲ ನಾವು ಗುರುತಿಸಬೇಕಾಗುತ್ತೆ. ಅಲ್ಲಿ ಗುರುತಿಸಿರ್ತಕ್ಕಂಥ ಪದಗಳನ್ನು ಬರೀಬೇಕು. ಜಲಸಿ, ಹಿಟ್, ನ್ಯೂ, ಪೀಸ್, ಟ್ರೂತ್, ಬಿಲೀಫ್, ಜಸ್ಟಿಸ್, ಅಡ್ಮಿರೇಷನ್. ಇನ್ನು ಕೊನೆಯದಾಗಿ ಮೈಕ್ರೋ ಟೆಸ್ಟ್ ಇದೆ. ಇದು ಯೂನಿಟ್ 1ಗೆ ಸಂಬಂಧಿಸಿದ ಹಾಗೆ. ಕಂಪ್ಲೀಟ್ ದ ಫಾಲೋಯಿಂಗ್ ವಿತ್ ಸೂಟಬಲ್ ರೈಮಿಂಗ್ ವರ್ಡ್ಸ್. ರೀಡ್,
ಫೀಡ್, ನೀಡ್, ಡೀಡ್. ಬಾಲ್, ಕಾಲ್, ಮಾಲ್, ಟಾಲ್. ನಂತರ ನೇಮ್ ದ 2 ಫೆಸ್ಟಿವಲ್ ವಿಚ್ ಯು ಸೆಲೆಬ್ರೇಟ್ ಇನ್ ಯುವರ್ ಹೌಸ್. ದೀಪಾವಳಿ, ಕ್ರಿಸ್ಮಸ್. ನೇಮ್ 2 ಫೆಸ್ಟಿವಲ್ಸ್ ವಿಚ್ ಯು ಸೆಲೆಬ್ರೇಟ್ ಇನ್ ಯುವರ್ ಸ್ಕೂಲ್. ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ. ಯೂಸ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್ ಆಫ್ ಯುವರ್ ಓನ್. ಪ್ರೈಸ್, ದ ಬುಕ್ ಪ್ರೈಸ್ ಈಸ್ ವೆರಿ ಹೈ, ಅಥವಾ ದ ಪ್ರೈಸ್ ಆಫ್ ದ ಬುಕ್ ಈಸ್ ವೆರಿ ಹೈ, ಅಥವಾ ದಿಸ್ ಬುಕ್ ಪ್ರೈಸ್ ಈಸ್ ವೆರಿ ಹೈ. ಈ ರೀತಿ ಬರಿಬೋದು. ಪ್ರೈಸ್, ಶಿ ಓನ್ ದ ಫಸ್ಟ್ ಪ್ರೈಸ್, ಐ ಗಾಟ್ ದಿ ಸೆಕೆಂಡ್ ಪ್ರೈಸ್. ಈ ರೀತಿಯಾಗಿ ಪ್ರೈಸ್ ಬಗ್ಗೆ ಬರಿಬೋದು. ನಂತರ ಸನ್, ಮೈ ಸನ್ ಈಸ್ ಡಾಕ್ಟರ್, ಅಥವಾ ಹಿ ಹ್ಯಾಸ್ ಎ ಗುಡ್ ಸನ್. ಈ ರೀತಿ ವಾಕ್ಯಗಳನ್ನು ಬರೀಬೇಕು. ನಂತರ ಕೊಟ್ಟಿರ್ತಕ್ಕಂಥ SUN ಸನ್ ಅಂದಾಗ ಸೂರ್ಯ. ದ ಸನ್ ಈಸ್ ವೆರಿ ಬ್ರೈಟ್, ದ ಸನ್ ರೈಸಸ್ ಇನ್ ದ ಈಸ್ಟ್. ವಾಕ್ಯಗಳನ್ನು ಬರೀಬೇಕು. ಇನ್ನು ಕೊನೆಯದಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಇದೆ. ಲವ್ಸ್, ಜೆಂಟಲ್ಮ್ಯಾನ್, ರೆಸ್ಪೆಕ್ಟ್, ಅಟೆಂಡ್ಸ್, ಈ ಒಂದು ಪದಗಳನ್ನು ಅಲ್ಲಿ ನೀಡಲಾಗಿದೆ. ಶ್ಯಾಮ್ ಈಸ್ ಅ ಜೆಂಟಲ್ಮ್ಯಾನ್ ಹೂ ಸರ್ವ್ಸ್ ಆಲ್ ಡೇ ಇನ್ ದ ಕ್ಯಾಂಟೀನ್. ಹಿ ಅಟೆಂಡ್ಸ್ ಟು ಈಸ್ ಕಸ್ಟಮರ್ಸ್ ವಿತ್ ಎ ಸ್ಮೈಲಿಂಗ್ ಫೇಸ್. ಎವ್ರಿ ಒನ್ ಇನ್ ದ ಹೋಟೆಲ್ ಲವ್ಸ್ ಆ್ಯಂಡ್ ರೆಸ್ಪೆಕ್ಟ್ಸ್ ಹಿಮ್. ಈ ರೀತಿಯಾಗಿ ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇದು 8ನೇ ತರಗತಿ ಇಂಗ್ಲೀಷ್ನ ರೈನ್ಬೋನ ಯೂನಿಟ್ ನಂಬರ್ 1 ಲಿಸ್ನಿಂಗ್ಗೆ ಸೇರಿರ್ತಕ್ಕಂತಹ ಎಲ್ಲ ಆಕ್ಟಿವಿಟೀಸ್ನ ಕೀ ಸೊಲ್ಯೂಷನ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಯೂನಿಟ್ 2 ಒಂದು ಕೀ ಸೊಲ್ಯೂಷನ್ಸನ್ನು ನೀಡ್ತಾನೆ. ಈಗಾಗಲೇ ತಿಳಿಸಿದ್ದೇನೆ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.